ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಸಿ ಬಟಾಣಿಯಿಂದ ಕಟ್ಲೆಟ್ ಮಾಡ್ತಾ ಇದ್ದೀನಿ. ನೀವು ಆರಾಮಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಮಾಡಿಕೊಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಎಲ್ಲ ನೀವು ಟ್ರೈ ಮಾಡಿ ರೆಸಿಪಿ ನೋಡಿ. ಮೊದಲಿಗೆ ನಾನು ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ. ನಾನು ಇದು ಮಕ್ಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಖಾರ ಕಮ್ಮಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ 1-2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಬಟಾಣಿ 300 ಗ್ರಾಮ್ ಆಗೋಷ್ಟು ಬಟಾಣಿ ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ನೀರು ಹಾಕ್ದಿರೇ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಬೇಕು. ಇದೊಂದು 2-3 ಬ್ಯಾಚ್ ಆಯಿತು. ಸೊ ಅದನ್ನು ನಾನು ಇದೇ ಥರ ತರಿಯಾಗಿ ರುಬ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೈಂಡಿಂಗ್ಗೋಸ್ಕರ ರವೆ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. ಹಾಗೆ ಕ್ರಿಸ್ಪಿಗೋಸ್ಕರ ಅಕ್ಕಿ ಹಿಟ್ಟು, ಅದನ್ನು ಕೂಡ 1-1.5 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ನೋಡಿ, ಈಗ ಅದೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಸ್ವಲ್ಪ ಹಾಕಿದ್ರೆ ಸಾಕು. ಹಾಗೆ ಕಲ್ಲರ್ಗೆ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ಉಪ್ಪು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ನೀರೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ, ಸೊ ಅದರಲ್ಲೇ ಆಗುತ್ತೆ. ಸೊ ಈಗ ಇದು ರೆಡಿ ಇದೆ. ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾವು ಇವಾಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ನಾನು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯಬೇಕು. ಕಾದ್ಮೇಲೆ ಈ ಥರ ನೋಡಿ, ಒಡೆ ಥರ ನಾವು ಒಂದು ಉಂಡೆಗಳಾಗಿ ಮಾಡಿಕೊಂಡು ಈ ಥರ ತಟ್ಟಿಬಿಟ್ಟು ಹಾಕಬೇಕು. ಬಟ್ ಸೈಜ್ ಮಾತ್ರ ದಪ್ಪ ಇರಬೇಕಷ್ಟೆ. ವಡೆ ನಾವು ಸ್ವಲ್ಪ ತೆಳ್ಳಗೆ ತಡ್ತೀವಲ್ಲ, ಇದು ಕಟ್ಲೆಟ್ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರಬೇಕಷ್ಟೆ. ಈಗ ನೋಡಿ, ಈ ಬ್ಯಾಚಲ್ಲಿ ನನಗೆ 5 ಆಗುತ್ತೆ. ಸೊ 5ನ ನಾನು ಈ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 2-3 ನಿಮಿಷ ಬೇಯಿಸಿದ ಮೇಲೆ ಸ್ಪೂನ್ ಸಹಾಯ ತೊಗೊಂಡು ತಿರುವಾಕೊಳ್ಬೇಕಾಗುತ್ತೆ. ಆ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ತುಂಬ ಹೆಲ್ತಿ ಕೂಡ. ಇವಾಗ ಏನು ಬಟಾಣಿ ಸಿಗ್ತಾ ಇರೋದು ಕಮ್ಮಿ ಬೆಲೆಗೆ ಸಿಗುತ್ತೆ, ಆರಾಮಾಗಿ ತೊಗೊಂಬಂದು ಮಾಡ್ಕೊಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಕಲ್ಲರ್ ನೋಡ್ತಾ ಇದ್ದರೆ ಸೊ ಏನೋ ಮಮ್ಮ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅವರು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಟ್ರೈ ಮಾಡಿ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ಎಲ್ಲನೂ ಬಾಕ್ಸ್ ಹಾಕೊಂಡು ಹೊರಟೋದ್ರು. ಒಂದು ನಮಗೂ ಟೇಸ್ಟ್ ಮಾಡೋಕ್ಕೂ ಸಹ ಕೊಡಲಿಲ್ಲ. ತುಂಬ ಚೆನ್ನಾಗಿದೆ ಅಂತ ಎಲ್ಲ ತೊಗೊಂಡು ತಿಂದರು ಅವರೇ. ಸೊ ನೀವು ಟ್ರೈ ಮಾಡಿ ರೆಸಿಪಿ. ಈಗ ನೋಡಿ, ಇದು ಒಂದು 2 ನಿಮಿಷ ಆ ಕಡೆ ಬೇಯಿಸಿದ ಮೇಲೆ ತೆಗೆದಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಬ್ಯಾಚಲ್ಲಿ ಒಂದು 3 ಆಯಿತು. ಸೊ ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ನನಗೆ ಒಂದು 8-10 ಆಯಿತು. ಹಾಗೆ ಇಲ್ಲಿ ನಾನು ನಿಮಗೆ 8 ಮಾತ್ರ ತೋರಿಸ್ತಾ ಇದ್ದೀನಿ. 2 ಮಾಡಿದ ತಕ್ಷಣ ಮಕ್ಕಳು ಹಾಗೆ ತಿನ್ಕೊಂಬಿಟ್ರು. ಸೊ ಹಾಗಾಗಿ ನೋಡಿಕೊಂಡು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಬೇಕು ಇನ್ನೂ ಮಾಡೋ ಆಗಿದ್ದರೆ ಸೇಮ್ ಐಟಮ್ಸ್ಗಳನ್ನೇ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ಸೊ ನೋಡಿ, ಈಗ ಇದು ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ನಾನು ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ಹೆಲ್ತಿ ಕೂಡ. ಸೊ ಆರಾಮಾಗಿ ಮಾಡ್ಕೊಂಡು ತಿನ್ನಿ. ನೀವು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದೆ ಅನ್ನೋ ಫೀಲಿಂಗ್ ನಿಮಗೂ ಇರುತ್ತೆ. ಸೊ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಿದ್ರೆ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.